ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿ ತೋರಿಸಿಕೊಂಡಿದ್ದಂತಹ ಮೂಡದಲ ಹಾಲಪ್ಪನವರಿಗೆ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಏನಾದರೂ ಕೂಡ ಸ್ಥಾನ ಸಿಗಬಹುದು ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆದ ಬೆನ್ನಲ್ಲೇ ಗರಿಗೆದರಿರ್ತಕ್ಕಂಥ ರಾಜಕೀಯ ಚಟುವಟಿಕೆಗಳು ಸಾಕಷ್ಟು ಜೋರಾಗಿ ನಡೀತಾ ಇದೆ. ತುಮಕೂರು ರಾಜಕೀಯ ವಲಯದಲ್ಲಿ ಗರಿಗೆದರಿದೆ ರಾಜಕೀಯ ಚಟುವಟಿಕೆಗಳು. ಮುರಳೀಧರ ಹಾಲಪ್ಪನವರಿಗೆ ಸಿಗುತ್ತಾ ಉನ್ನತ ಮಟ್ಟದ ಸ್ಥಾನಮಾನ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗಿರುವಂತಹದ್ದು. ಕಾಂಗ್ರೆಸ್ ಕೆಪಿಸಿಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುರಳೀಧರ ಹಾಲಪ್ಪ ಡಿಕೆಶಿ ನೆಚ್ಚಿನ ಅಜ್ಜಯ್ಯನ ಮಠದ ಶ್ರೀಗಳಿಂದ ಮುರಳೀಧರ ಹಾಲಪ್ಪನವರಿಗೆ ಸಿಕ್ಕಿದೆ ಅಭಯ ಹಸ್ತ. ಡಿಕೆ ಶಿವಕುಮಾರ್ ಸಿಎಂ ಆದ ಬೆನ್ನಲ್ಲೇ ಗರಿಗೆದರಿರುವಂತಹ ರಾಜಕೀಯ ಚಟುವಟಿಕೆ ಸಾಕಷ್ಟು ಬೆರಸಿನಿಂದ ನಡೀತಾ ಇದೆ. ಅದರಲ್ಲಿ ತುಮಕೂರು ಜಿಲ್ಲೆ ಕೂಡ ಏನು ಹೊರತಾಗಿಲ್ಲ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಚಟುವಟಿಕೆಗಳು ಮುಂದಾಗಿರ್ತಕ್ಕಂಥದ್ದು. ಮುರಳೀಧರ ಹಾಲಪ್ಪನವರಿಗೆ ಉನ್ನತ ಮಟ್ಟದ ಸ್ಥಾನಮಾನ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಕಾಂಗ್ರೆಸ್ನ ಕೆಪಿಸಿಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುರಳೀಧರ ಹಾಲಪ್ಪ ಸ್ವತಃ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ನೆಚ್ಚಿನ ಅಜ್ಜಯ್ಯನವರ ಮಠದ ಶ್ರೀಗಳು ಹಾಲಪ್ಪನವರ ಮನೆ ನಿವಾಸಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನ ಮಾಡಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷ ಅಂತಾನೆ ಹೇಳಬಹುದು. ನೊಣಬೆನಕೆರೆ ಶ್ರೀ ಕರಿವೃಷಭ ದೇಶಿಕೇಂದ್ರ ಸ್ವಾಮೀಜಿಯವರಿಂದ ಇದೀಗ ಅಭಯ ಹಸ್ತ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಹಾಲಪ್ಪನವರಿಗೆ ಉನ್ನತ ಸ್ಥಾನಮಾನ ದೊರೆಯಲಿ ಅಂತೇಳಿ ಶ್ರೀಗಳು ಆಶೀರ್ವಾದವನ್ನ ಮಾಡಿದ್ದಾರೆ. ಮುರಳೀಧರ ಹಾಲಪ್ಪನವರಿಗೆ ರಾಜಕೀಯ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿದೆ ಎನ್ನುವಂತಹ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ಗುರುಗಳ ಸಂಕಲ್ಪ ಮಾಡಿದ್ದಾರೆ, ಉನ್ನತ ಸ್ಥಾನಮಾನ ಸಿಗಲಂತೇಳಿ ಆಶೀರ್ವಾದ ಮಾಡಿದ್ದೇನೆ ಅಂತೇಳಿ ಶ್ರೀಗಳು ಇದೀಗ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತಹದ್ದು. ಮುರಳೀಧರ ಹಾಲಪ್ಪ ಮನೆಗೆ ನೊಣಬೆನಕೆರೆ ಸ್ವಾಮೀಜಿಯವರು ಭೇಟಿ ನೀಡಿ ಇದೀಗ ಹಾರೈಕೆಯನ್ನ ಮಾಡಿದ್ದಾರೆ, ಆಶೀರ್ವಾದವನ್ನ ಮಾಡಿದ್ದಾರೆ. ಇದೇ ವೇಳೆ ಹಾಲಪ್ಪ ದಂಪತಿಗಳಿಂದ ಶ್ರೀಗಳಿಗೆ ಪಾದಪೂಜೆ ಆಶೀರ್ವಾದವನ್ನ ಮಾಡಿರುವಂತಹದ್ದು. ತುಮಕೂರಿನ ಜಯನಗರದಲ್ಲಿರುವಂತಹ ಮುರಳೀಧರ ಹಾಲಪ್ಪನವರ ನಿವಾಸಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ನೊಣಬೆನಕೆರೆ ಶ್ರೀ ಕರಿವೃಷಭ ದೇಶಿಕೇಂದ್ರ ಸ್ವಾಮೀಜಿಗಳು ಮುರಳೀಧರ ಹಾಲಪ್ಪನವರ ಕುಟುಂಬದವರಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ನೆಚ್ಚಿನ ಅಜ್ಜಯ್ಯನ ಮಠದ ಶ್ರೀಗಳು ಆಶೀರ್ವಾದವನ್ನ ಮಾಡಿರ್ತಕ್ಕಂಥದ್ದು. ಮುಂಬರ್ತಕ ದಿನಗಳಲ್ಲಿ ರಾಜಕೀಯ ಬದಲಾವಣೆಗಳಲ್ಲಿ ಉನ್ನತ ಸ್ಥಾನಮಾನ ಸಿಗಬಹುದು ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗಿರುವಂತಹದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಟ್ಟಳವಾಗಿರ್ತಕ್ಕಂಥ ಮುರಳೀಧರ ಹಾಲಪ್ಪ ಸಾಕಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಕಾರಣಾಂತರಗಳಿಂದ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ. ಮುಂಬರ್ತಕ ದಿನಗಳಲ್ಲೂ ಕೂಡ ಅವಕಾಶ ಸಿಗುತ್ತೆ ಅನ್ನುವಂತಹ ವಿಶ್ವಾಸವನ್ನಿಟ್ಟುಕೊಂಡೇ ಕೂಡ ಪಕ್ಷದಲ್ಲಿ ಕಾರ್ಯಚಟುವಟಿಕೆಯಲ್ಲಿ ಮಗ್ನರಾಗ್ತಾ ಇದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಒಂದೊಳ್ಳೆ ಉನ್ನತವಾಗಿರ್ತಕ್ಕಂಥ ಉನ್ನತ ಮಟ್ಟದ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿ ಕೂಡ ಹೇಳಲಾಗ್ತಿರುವಂತಹದ್ದು. ಈ ಪವಿತ್ರವಾದಂಥ ಜಿಲ್ಲೆಯಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರತಕ್ಕಂಥ ನಿಗ್ರಹ ಸಮಸ್ತರು ಸಮರ್ಥರು ತಪೋನಿಧಿಗಳಾಗಿರ್ತಕ್ಕಂಥ ಸಿದ್ಧಗಂಗಾ ಮಠದ ಪರಮ ಪೂಜ್ಯರನ್ನೇ ನಾವು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಇವತ್ತಿನ ಪವಿತ್ರವಾದ ದಿನದಂದು ಜಂಗಮ ಪ್ರೇಮಿಗಳು, ನಿರಂತರ ಸಮಾಜದ ಚಿಂತಕರು, ಬಡವರು, ರೈತರು, ಎಲ್ಲ ವರ್ತಕರ ಯುವಕರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ಸಮಾಜದ ಸೇವೆಯಲ್ಲಿ ಕಾಯಕ ಯೋಗಿಗಳಾಗಿರ್ತಕ್ಕಂಥ ನಿಷ್ಠಾವಂತ ಶ್ರೀಯುತ ಹಾಲಪ್ಪನವರ ಮನೆಗೆ ನಾವು ಇವತ್ತು ಪಾದಪೂಜೆಗೆ ಬಂದವರಾಗಿರ್ತೀವಿ. ಅವರ ಒಂದು ಪವಿತ್ರವಾಗಿರ್ತಕ್ಕಂಥ ನಿರಂತರ ಸಮಾಜದ ಸೇವೆಗೆ ಅಗ್ರಗಣ್ಯ ಸ್ಥಾನದಲ್ಲಿರ್ತಕ್ಕಂಥವರಾಗಿದ್ದಾರೆ. ಭಗವಂತ ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಸ್ಥಾನಮಾನವನ್ನು ಕಲ್ಪಿಸಿ ಅವರ ಸೇವೆ ಸಮಾಜಕ್ಕಾಗಿ ಮುಡುಪಾಗಿರಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸ್ತಾ ಇದ್ದೀವಿ. ಶಿವಂಭೂಯಾತ್. ಅದು ಇವತ್ತು ಗುರುಗಳದು ಸಂಕಲ್ಪ ಮಾಡಿದ್ದಾರೆ. ಗುರು ಆಶೀರ್ವಾದದಿಂದ ಅವರು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಆಶೀರ್ವಾದ ನಾವು ಮಾಡ್ತಾ ಇದ್ದೀವಿ. ತುಮಕೂರು ಜಿಲ್ಲೆಗೆ ಹಲವಾರು ಯೋಜನೆಗಳೇನಿದ್ದಾವೆ, ಕಾರ್ಯಕ್ರಮಗಳೇನಿದ್ದಾವೆ, ನಮ್ಮ ರಾಜ್ಯ ಸರ್ಕಾರದಿಂದ ಅನುಕೂಲ ಆಗಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅದನ್ನು ಕೋರಿಕೆ ನಾವು ಇಟ್ಟಿದ್ವಿ. ಅವ್ರಿಗೂ ಸಂಪೂರ್ಣವಾಗಿ ಇದ್ರ ಬಗ್ಗೆ ಅರಿವಿದೆ. ನಮ್ಮ ಭಾಗ್ಯ ಮಾನ್ಯ ಮುಖ್ಯಮಂತ್ರಿಗಳು ತುಮಕೂರು ಜಿಲ್ಲೆಗೂ ಅವರಿಗೂ ಅವಿನಾನುಭಾವ ಸಂಬಂಧ, ಅವರ ದೇವರು, ಅವರ ಶ್ರೀಮಠ ಎರಡೂ ನಮ್ಮ ಜಿಲ್ಲಾ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಹಾಗೆಯೇ ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಅವರ ಮನಸ್ಸಿನಲ್ಲಿ
ಜಿಲ್ಲೆಗೆ ಏನಾದರೂ ಒಳ್ಳೆ ಸ್ಕೀಮ್ಗಳು ಪ್ರೋಗ್ರಾಮ್ಸ್ಗಳು ತೊಗೊಂಬರ್ಬೇಕು ಅಂಥೇಳಿ ಅವ್ರಿಗೂ ಆಕಾಂಕ್ಷೆಗಳಿದ್ದಾವೆ. ಅದೆಲ್ಲರನ್ನೂ ಈಡೇರಲಿ ಅಂಥೇಳಿ ಪರಮ ಪೂಜ್ಯ ಅಜ್ಜಯ್ಯನವ್ರನ್ನ, ನೊಣವಿಂಕೆರೆ ಅಜ್ಜಯ್ಯನವ್ರನ್ನ ಇವತ್ತಿಲ್ಲಿಗೆ ನಮ್ಮ ಮನೆಗೆ ಆಗಮಿಸಿದರು. ಅವರು ಆಶೀರ್ವಾದ ಮಾಡಿದ್ದಾರೆ. ಇಬ್ಬರು CM DCM ಇಬ್ಬರು ಒಗ್ಗಟ್ಟಾಗಿ, ಅದರ ಜೊತೆಗೆ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಸಿದ್ದರಾಮಯ್ಯನವರು, ಹಾಗೆ ಪಕ್ಷದ ನೂತನ ಅಧ್ಯಕ್ಷರು ಶ್ರೀಯುತ BK ಹರಿಪ್ರಸಾದ್ ಅವರೆಲ್ಲ ಒಗ್ಗಟ್ಟಾಗಿ ಜಿಲ್ಲೆಗೆ ಒಳ್ಳೆ ಅನುಕೂಲ ಮಾಡಿಕೊಡ್ಲಿ. ಹಾಗೆಯೇ ಇಡೀ ಸ್ಟೇಟಿಗೆ 31 ಜಿಲ್ಲೆಗಳು ಅಭಿವೃದ್ಧಿ ಆಗಲಿ. ಹೇಗೆ ಅಂತೇಳಿದರೆ ಇಡೀ ದೇಶದಲ್ಲಿ ಚಾಲೆಂಜ್ ತಗೊಂಡು ನಮ್ಮ ರಾಜ್ಯನ ಅದನ್ನು ಒಂದು ಸಾಧನೆ ಹತ್ರ ಸಾಗಬೇಕು ಅಂತೇಳಿ ಈಗಾಗಲೇ ಹಲವಾರು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಯುವಕರ ಪರವಾಗಿ ಯುವ ಪರ್ವ ಯುವಕರ ಯುಗ ಅಂತೇಳಿ ಮಾನ್ಯ DK ಶಿವಕುಮಾರ್ ಸಾಹೇಬರು ಘೋಷಣೆ ಮಾಡಿದ್ದಾರೆ. ಈಗ ಅದ್ರ ಮುಂದುವರೆದು ಉಚಿತವಾದಂಥ ಬಸ್ಗಳು, ಹಿಂದೆ ಯುವಕರಿಗೆ ಬಸ್ಗಳಲ್ಲಿ ಅಷ್ಟೊಂದು ಮಾನ್ಯತೆ ಕೊಡ್ತಿರ್ಲಿಲ್ಲ, ಸೀಟ್ ಇಲ್ಲ, ಬಸ್ ನಿಲ್ಲಿಸ್ತಿರ್ಲಿಲ್ಲ. ಅದನ್ನೆಲ್ಲ ನಿಲ್ಲಿಸಿ ಇನ್ಮೇಲೆ ಅವ್ರಿಗೇ ಮಾನ್ಯತೆ ಕೊಡಬೇಕು ಯುವಕರಿಗೆ ಅಂತೇಳಿ. ಅದರ ಜೊತೆಗೆ ಅವರಿಗೆ ತರಬೇತಿ ಹಾಗೂ ನೌಕರಿ ಸಿಗುವಂಥ ಜವಾಬ್ದಾರಿ ಖಾಸಗಿ ಆಗಿರ್ಬೋದು, ಇಲ್ಲ ಸರ್ಕಾರದಲ್ಲಾಗಿರ್ಬೋದು, ನಾವು ಹೊತ್ಕೊಂಡು ಅಲ್ಲ. ಅವ್ರದ್ದು ಶ್ರೀಮಠದ್ದು ಅಜ್ಜಯ್ಯನವ್ರದ್ದು ವೀರಗಂಗಾಧರ ಸ್ವಾಮಿಗಳ ಸಮಯದಿಂದಲೂ ನಮ್ಮ ಕುಟುಂಬದ ಮೇಲೆ ಆಶೀರ್ವಾದ ಇದ್ದೇ ಇದೆ, ಸದಾ ಕಾಲನೂ ಇದ್ದೇ ಇರುತ್ತೆ. ಅಲ್ಲ, ನಮ್ಮ ಕುಟುಂಬದ ಮೇಲೆ ಅವ್ರು ಯಾವಾಗಲೂ ಇದೆ. ಈಗಲೂ ಒಂದು ಸಂಕಲ್ಪ ಮಾಡೇ ಹೋಗಿದ್ದಾರೆ, ಒಳ್ಳೇದಾಗುತ್ತೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಮುರಳೀಧರವರು ಒಳ್ಳೆ ಸಂಕಲ್ಪ ಮಾಡಿದ್ದಾರೆ, ಅದಾಗುತ್ತೆ ಅಂದರು. ಆ ಸಂಕಲ್ಪ ಹೇಳ್ಬೋದು. ಅಲ್ಲ, ಮುಂದೆ ವಿಧಾನಸಭೆ ಹಾಗೂ ಲೋಕಸಭೆಗೆ ಸತತ ಪ್ರಯತ್ನ ಇದ್ದೇ ಇದೆ. ಅಭಿಲಾಷೆ ಈಡೇರುತ್ತೆ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ಎಲ್ಲ